ತಿಳಿಸುತ್ತಾ ಹೀಗೆ ಸ್ವಲ್ಪ ಪೆಂಡಿಂಗ್ ಇರ್ತಕ್ಕಂಥ ಬಹುಮಾನ ವಿತರಣೆ ಅದು ಪಾರದರ್ಶಕವಾಗಿರುತ್ತೆ. ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿ ತಂದಿದ್ದೇವೆ. 6, 7, 8, 9 ನೀವೇನ್ ಟಿಕ್ ಹಾಕಿರ್ತಾರೋ ಅಷ್ಟೇ ಅಂಕಗಳ ಘೋಷಣೆ ಆಗುತ್ತೆ. A to Z ಎಲ್ಲ ಮಕ್ಕಳ ಫಲಿತಾಂಶವನ್ನ ಸರ್ PDF ಹಾಕಿ ಮತ್ತೊಮ್ಮೆ ನಿಮ್ಮನ್ನ ಕರೆಸಿ ಸನ್ಮಾನವನ್ನ ಮಾಡಿ ಆ ಪ್ರಶಸ್ತಿನ ವಿತರಣೆ ಮಾಡಲಾಗುತ್ತೆ. ಇನ್ನೇನು 4ನೇ ತರಗತಿ ಅಂದ್ರೆ ಈಗ 3rd ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ತಕ್ಕಂಥದ್ದು ಫಸ್ಟ್ ಪ್ರೈಸ್ ಮಾತ್ರ ಅನೌನ್ಸ್ಮೆಂಟ್ ಆಗಿದೆ. ಸೆಕೆಂಡ್ ಮತ್ತು 3rd ಸ್ವಲ್ಪ ನಿಮ್ಮ ಡಾಕ್ಯುಮೆಂಟ್ ಮಕ್ಕಳದಲ್ಲಿ ಹೆಸರು ಎಂಟ್ರಿ ಅಂದ್ರೆ ಮಾರ್ಕಸ್ ಅತಿ ಹೆಚ್ಚು ತಗೊಂಡ್ರಿ ತರಗತಿಯಲ್ಲಿ ಗೊಂದಲ ಮಾಡಿದ್ದಾರೆ. ಸೊ ಈ ತರ ಇರೋದ್ರಿಂದ ಕೆಲವು ಪಾಲಕರು ಆ ಮಗು ಇರ್ತಕ್ಕಂಥ ಪಾಲಕರು ಇಲ್ಲಿ ಬರ್ಲಿಲ್ಲ, ಇಲ್ಲಿ ಹೆಸರು ಕೂಗಿದೆ, ಕೆಲವಿಷ್ಟು ಮಾತ್ರ ಬಂದಿದ್ದಾರೆ ಅಂತ ಸರ್ ಹೇಳಿದ್ರಾಗ ಫಸ್ಟ್ ಮತ್ತು ಅನೌನ್ಸ್ ಮಾಡಿದ್ದಾರೆ, ಸೆಕೆಂಡ್ 3rd ಮಾತ್ರ ಕೊಟ್ಟಿಲ್ಲ. ಅದನ್ನ ಪಾರದರ್ಶಕವಾಗಿ ಮತ್ತೊಮ್ಮೆ ಅದನ್ನ ಕನ್ಫರ್ಮ್ ಮಾಡಿಕೊಂಡು ಫೋನ್ ಮಾಡಿ, ಯಾಕಂದ್ರೆ ಡೀಟೇಲ್ ಇವೆ, ಮಗುವಿನ ಹೆಸರು ಫೋನ್ ನಂಬರ್ ಡೀಟೇಲ್ ತೆಗೆದುಕೊಂಡಿದ್ದೇವೆ, ಕಾಲ್ ಮಾಡಿ ಹೇಳಿ ಅದನ್ನ ಅನೌನ್ಸ್ಮೆಂಟ್ ಮಾಡುತ್ತಾ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮದ ಕುರಿತಾಗಿ ವಂದನೆಗಳೊಂದಿಗೆ ಅಧ್ಯಕ್ಷರು ಒಂದೆರಡು ಮಾತುಗಳನ್ನಾಡುತ್ತಾ ಕಾರ್ಯಕ್ರಮಕ್ಕೆ ವಿದಾಯ ಹೇಳಬೇಕೆಂದು ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ತಾ ಇದ್ದೇವೆ. ಕೇಳಿ ಆಯ್ತು, ಲಾಸ್ಟ್ ಮಾತು ಕೇಳ್ರಿ, ಒಂದ್ ನಿಮಿಷ ಆಯ್ತು, ಒಂದೇ ಮಾತು ಕ್ಲಿಯರ್ ಮಾಡ್ತೀನಿ. ನಿಮ್ಗೆ ಉಚಿತ ಶಿಕ್ಷಣ ಯೋಜನೆ ಅಂತ ಮಾಡಿದ್ದೀನಿ, ಹೌದಾ? ಕೇಳ್ರಿ, ಕ್ಲಿಯರ್ ಆಗಿ ಕೇಳ್ರಿ, ಉಚಿತ ಶಿಕ್ಷಣ ಯೋಜನೆ ಅಂತ ಮಾಡಿದ್ದೀನಿ. ಈಗ ನಿಮಗೆ ಫಸ್ಟ್ ಅಲ್ಲಿ, ಸೆಕೆಂಡ್, 3rd ಅಲ್ಲಿ 4ನೇ ಕ್ಲಾಸ್ ಮಕ್ಕಳಿಗೆ 3, ಅದಾದ ನಂತರ 4ನೇ ಕ್ಲಾಸ್ ಅಲ್ಲಿ 3 ಮಕ್ಕಳಿಗೆ, ಇನ್ನ 2 ಬಾಕಿ ಇದಾವೆ, ಹೌದಾ? ಅದನ್ನ ನಾವು ಪಾರದರ್ಶಕವಾಗಿ ಮಾಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ಅಂದ್ರೆ ಎಷ್ಟು ಜನ ಆಯ್ತು? 6 ಜನ ಆಯ್ತು, 6 ಮಕ್ಕಳಿಗೆ ಕೊಡ್ತೀವಿ. ಇನ್ನು ನಾವು 14 ಮಕ್ಕಳಿಗೆ ನಿಮಗೆ ನಾವ್ ಏನ್ ಮಾಡಿದೀವಿ ಅಂದ್ರ 14 ಮಕ್ಕಳಿಗೆ ಕಾರ್ಡ್ ಓಕೆ, ಆ ಕಾರ್ಡ್ ಕೊಟ್ಟಿದ್ದೀವಿ. ಉಚಿತ ಶಿಕ್ಷಣ ಯೋಜನೆ ತಂದು ನಾನು ಕಾರ್ಡ್ ಮಾಡಿದ್ದೀನಿ. ಆ ಕಾರ್ಡು ಯಾರಿಗೆ ಅಂದ್ರೆ ಫಸ್ಟ್, ಸೆಕೆಂಡ್, 3rd ಏನ್ ತಗೊಂಡಿದ್ದಾರೆ ನೋಡಿ ಮಕ್ಕಳು, ಅದ್ರ ಜೊತೆಗೆ ಕೆಳಗಡೆ ಈಗೇನು 4th, 5th, 7th, 6th ಈ ತರ ಬರ್ತದಲ್ಲ, ಅದಕ್ಕಾಗಿ ಆ ತರ ಕೊಡ್ಲಾರ್ದೆ ನಿಮಗೆ ನಾವು ಕಾರ್ಡ್ಗಳನ್ನು ಕೊಡ್ತೀವಿ. ಆ ಕಾರ್ಡ್ಗಳಲ್ಲಿ ನೀವು ಆ ಕಾರ್ಡ್ಗೆ ಅಂದ್ರೆ ಪ್ರೈಸ್ ಅಂಕಗಳಿಗೆ ಅನುಸಾರವಾಗಿ ಇನ್ನು 14 ಮಕ್ಕಳಿಗೆ ಆ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ. ಅದಾದ ನಂತರ ಇರಲ್ಲ. ಆ 14 ಮಕ್ಕಳಿಗೆ 14 ಜೊತೆಗೆ ಇವು 6 ಎಷ್ಟಾಯ್ತು? 20 ಆಯ್ತು. ಈ 20 ಮಕ್ಕಳಿಗೆ ನಾವು 14 ಜನ ಕಾರ್ಡ್ ತಗೊಂಡಿರ್ಬೇಕು. ಆ ಕಾರ್ಡ್ ಕೊಡ್ತೀವಿ ನಾವು ಕರೆದು, ಆಯ್ತಾ? ಆ ಕಾರ್ಡ್ ಇರ್ತಕ್ಕಂಥ ಮಕ್ಕಳಿಗೆ ವರ್ಷ ಪೂರ್ತಿ ಉಚಿತ ಶಿಕ್ಷಣ. ಆ ಕಾರ್ಡ್ ಇದ್ದರಿ ಮಾತ್ರ. ಕೇಳ್ರಿ, ಕರೆಕ್ಟ್ ಕ್ಲಿಯರ್ ಆಗಿ ಕೇಳ್ರಿ. ಇಷ್ಟತನ ಕುಂತಿದ್ದಕ್ಕೂ ಒಂದು ನಿಮ್ಗೆ ಒಳ್ಳೇದಾಗಬೇಕು, ಅರ್ಥ ನಿಮ್ಗೆ ಕಾರ್ಡ್ ಸಿಗುತ್ತೆ. ಯಾವ ಕಾರ್ಡಪ್ಪ? ಇಲ್ಲಿ ಇನ್ವಿಟೇಷನ್ ಕಾರ್ಡ್ ಇದೆ ನೋಡಿ, ಅದೇ ಸೇಮ್. 1 ಸೆಕೆಂಡ್. ಈ ತರ ಇರುತ್ತೆ, ಈ ತರ ನಿಮ್ಗೆ ಕಾರ್ಡ್ ಸಿಗುತ್ತೆ. ಇದೇ ಸೇಮ್, ಇದೇ ತರ ಕಾರ್ಡ್ ಸಿಗುತ್ತೆ. ಆ 14 ಕಾರ್ಡ್ಗಳು ಯಾರು ತಮ್ಮಲ್ಲಿ ಇರ್ತಾವ ಅವರಿಗೆ ವರ್ಷ ಪೂರ್ತಿ ಫ್ರೀ ಎಜುಕೇಶನ್, ಯಾವುದೇ ರೀತಿಯನ್ನ ದುಡ್ಡನ್ನ ತೆಗೆದುಕೊಳ್ಳುವಿಲ್ಲ. ಉಚಿತ ಶಿಕ್ಷಣ ಯೋಜನೆ ಇದರ ಉದ್ದೇಶ. ಇಲ್ಲಿ ಕರ್ನಾಟಕದಲ್ಲೇ ಇದೇ ಮೊದಲ ಬಾರಿಗೆ 20 ಮಕ್ಕಳಿಗೆ ಫ್ರೀ. ನೀವು ಬಂದು ಯಾವಾಗ ಬೇಕಾದ್ರೂ ನನ್ನ ಪ್ರಶ್ನೆ ಮಾಡಬಹುದು, ನಮ್ಮ ಆಡಳಿತ ಮಂಡಳಿನ ಯಾವಾಗ ಬೇಕಾದ್ರೂ ಪ್ರಶ್ನೆ ಮಾಡಬಹುದು, ಆಯ್ತಾ? ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇಲ್ಲಿ 6, 7, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೇಳ್ರಿ, 6, 7, 8, 9ನೇ ತರಗತಿ ವಿದ್ಯಾರ್ಥಿಗಳದ್ದು ಏನ್ ಸರ್, ನಮ್ಮ ಇಷ್ಟೊತ್ತರ ಖುಷಿಯನ್ ಸರ್, ನಮ್ದು ಏನ್ ಸರ್ ಅಂತ ಕೇಳ್ಬೋದು, ಹೌದಾ? ಅವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಅಂದ್ರೆ ಕ್ಲಾಸ್ 1 ರಂತೆ. 6ನೇ ಕ್ಲಾಸ್ಗೆ ಒಬ್ರು, 7ನೇ ಕ್ಲಾಸ್ಗೆ ಒಬ್ರು, 8ನೇ ಕ್ಲಾಸ್ಗೆ ಒಬ್ರು, 9ನೇ ಕ್ಲಾಸ್ ಒಬ್ರೆ. ಇದು 4 ರೀತಿಯಲ್ಲಿ 4 ಮಕ್ಕಳಿಗೆ ಫ್ರೀ ಎಜುಕೇಶನ್ ಜೊತೆಗೆ ಊಟ ವಸತಿ ಫ್ರೀ. ಅರ್ಥ ಆಗತ್ತಾ? ಓಲಿ ಇದಕ್ಕಾದ್ರೂ ಕ್ಲಾಪ್ಸ್ ಹಾಕೋ ಮರಯ. ಏನ್ ಹೇಳ್ಬೇಕಪ್ಪ ನಿಮ್ಗೆ, ಇಷ್ಟು ಆದ್ರೂ ಇಲ್ಲ ಅಂತಂದ್ರೆ ಅಲ್ಲ, ನಮ್ ಕ್ಲಾಪ್ಸ್ ಹಾಕ್ತಾರ ಅಂತ ನಮ್ಮ ಮಕ್ಕಳು ನೋಡ್ತೀವಿ, ನಮ್ಮ ಮಕ್ಕಳು ಕೂಡ ಸೈಲೆಂಟ್ ಮಾಡಿಬಿಟ್ರಿ ನೀವೆಲ್ಲರೂ ಕೂಡಿ, ಹೌದಿಲ್ಲ? ನೋಡ್ರಿ, 1 ಲಕ್ಷ ಪ್ರೈಸ್ ಇಡ್ಬೋದು. ನಾನು ಇದ್ರದ್ದೊಂದ್ ಸ್ವಲ್ಪ 2 ನಿಮಿಷ ಮುಗಿಸ್ಬಿಡ್ತೀನಿ. ಈಗ ಮುಗಿಸಿನಂತ ಸರ್ ಇಷ್ಟೊತ್ತ ಹೊಡೆಯಕ್ಕೆ ಸರ್, ಅದ್ ನೀವು ಕೇಳ್ತಿರ್ತೀರ, ಹೌದಿಲ್ಲ? ಕೇಳ್ರಿ, ನಮ್ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಮಕ್ಕಳಿಗೆ ಗೊತ್ತಿರುತ್ತೆ 6ರಿಂದ 9ನೇ ತರಗತಿವರೆಗೆ ಫ್ರೀ ಎಜುಕೇಶನ್ ಸಿಕ್ಕಿಲ್ಲ, ಊಟ ವಸತಿ ಕೊಟ್ಟಿಲ್ಲ. ಅದಕ್ಕಾಗಿ 15-20 ಸಾವಿರ ರೂಪಾಯಿ ಕೊಡ್ತೀನಿ, ನೆನಪೈತಾ? ಇದಕ್ಕೆ ನಮ್ಮ ಈ ಕಾರ್ಡ್ ಇದ್ರೆ ಸಾಕ್. ಅದು ಎಲ್ರಿಗೂ ಬರಲ್ಲ, ಮತ್ತೆ ಎಲ್ಲರಿಗಿಲ್ಲ.
ಎಲ್ಲರಿಗಿಲ್ಲ. ಯಾರಿಗೆ? 4, 5 ಮತ್ತೆ ಅಲ್ಲಿ 6, 7, 8, 9ನೇ ತರಗತಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಆ ಮಕ್ಕಳಿಗೆ ಈ ಕಾರ್ಡ್ಗಳನ್ನು ಕೊಟ್ಟಿರ್ತೀವಿ. ಆ ಕಾರ್ಡ್ ಅವರಿಗೆ 2 ತಿಂಗಳ 6, 7, 8, 9ನೇ ತರಗತಿಯ 2 ತಿಂಗಳ ಮಕ್ಕಳಿಗೆ ಊಟ, ವಸತಿ, ಹಾಸ್ಟೆಲ್ ಎಲ್ಲ ಎಜುಕೇಶನ್ ಫ್ರೀ. ತಿಳಿತಾ? ಕ್ಲಿಯರ್ ಇರ್ಲಿ. ಅದ್ರ ಜೊತೆಗೆ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳು ಇನ್ನ 2 ಮಾಡಿಲ್ಲ ನಾವು ಘೋಷಣೆ, ನೆನಪಿರ್ಲಿ. ಇನ್ನ 2 ಘೋಷಣೆ ಮಾಡಿಲ್ಲಲ್ಲ, ಅವರನ್ನ ಒಳಗೊಂಡು ಅವ್ರ 6 ಜನ, ಇನ್ನು 14 ಜನ, 14 ಜನಕ್ಕೂ ಈ ಕಾರ್ಡ್ ಇದ್ರೆ ಮಾತ್ರ ಅವರಿಗೆ ವರ್ಷ ಪೂರ್ತಿ ಫ್ರೀ. ನಿಮ್ಗೆ ಸಂತೆ ಮಾರ್ಕೆಟ್ನಾಗ ಅಲ್ಲಿದು ವರ್ಷ ಪೂರ್ತಿ ನಿಮ್ಗೆ ಫ್ರೀ ಎಜುಕೇಶನ್, ಯಾವುದೇ ರೀತಿಯ ದುಡ್ಡಿಲ್ಲ. ನೀವ್ ಯಾವಾಗ ಬೇಕಾದ್ರೂ ನಮ್ಮನ್ನ ಬಂದು ಕೇಳ್ಬೋದು, ನೀವು ಪ್ರಶ್ನೆ ಮಾಡ್ಬೋದು. ಸರ್ ಹಂಗ್ ಕರೆದ್ರಿ ಸರ್, ಹಿಂಗ್ ಕಳ್ಸಕತ್ತೀರಿ ಸರ್ ಅಂದ್ರೆ ಇಲ್ಲ. 1 ಲಕ್ಷ ಇಡ್ಬೋದು, ನಾವು ಕಾಲಸಿಪ್ಪಲ್ ಮುರ್ಕೊಂತೀವಿ, ಆ ಕಾಲಸಿಪ್ಪಲ್ ಮುರ್ಕೊಂತೀವಿ, ಈ ಕಾಲಸಿಪ್ಪಲ್ ಮುರ್ಕೊಂತೀವಿ. ಇಲ್ಲ, ನಿಮಗೆ ಇನ್ನೊಂದು ಆಫರ್ ಹೇಳ, ಲಾಸ್ಟ್ ಸಾಕ್ ಮಾತು ಮುಗಿಸೋಣ. ಇನ್ನೊಂದು ಆಫರ್ ಏನಪ್ಪಾ ಅಂದ್ರೆ, ನಿಮ್ಗೆ ಈ ದಿನ ಎಷ್ಟು ಜನ ನೀವು 370, 380 ಎಕ್ಸಾಮ್ ಬರೆದಿರಲ್ಲ, ಅವ್ರಿಗೆ 10% ಫ್ರೀ. ನೀವ್ ಯಾವಾಗ ಬೇಕಂದ್ರೆ ನಮ್ಮನ್ನ ಬಂದು ಕೇಳ್ಬೋದು. 10% ಫ್ರೀ. ಇವತ್ತು ಬರ್ಲಿಲ್ಲಲ್ಲಪ್ಪ ಅಂತ ನೀವು ಗೊತ್ತಾಡ್ಬೇಕು. ಇವತ್ತು ನಾವು ಯಾಕಾದ್ರೂ ಬರ್ಲಿಲ್ಲ ಮರ 10% ಸಿಗುತ್ತಲ್ಲ ಅಂತ. ನಮ್ಮ ನಾವು ಶಾಲೆಯ ತಗೊಳ್ತಕ್ಕಂತ ಶುಲ್ಕದಲ್ಲಿ 10% ಫ್ರೀ. ಮತ್ತಿದ್ರಾಗ 1 ವರ್ಷ ಪೂರ್ತಿ ಜರ್ನಿ ನಿಮ್ದು, 1 ವರ್ಷ ಪೂರ್ತಿ ಉಚಿತ ಶಿಕ್ಷಣ. ಯಾವುದು? ಊಟ ಮತ್ತು ವಸತಿಯನ್ನ ಹೊರತುಪಡಿಸಿ, ಊಟ ಮತ್ತು ವಸತಿಯನ್ನ ಹೊರತುಪಡಿಸಿ ಎಜುಕೇಶನ್ ಫ್ರೀ. ನಿಮ್ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಇನ್ನೂ ಗೊಂದಲವಿದ್ರೆ ನೇರವಾಗಿ ಬಂದು ಆಫೀಸಿಗೆ ನೀವು ಬಂದು ಕೇಳಬಹುದು, ಆಯ್ತಾ? ಇದು ಯಾಕಪ್ಪ ಅಂದ್ರೆ, ಹೋದ ವರ್ಷ ನಾವ್ ಏನ್ ಮಾಡಿದೀವಿ, ದೇವದಾಸಿ ಮಕ್ಕಳಿಗೆ, ಅಂಗವಿಕಲ ವರ್ಷ ಅಂಗವಿಕಲರಿಗೆ, ಅನಾಥ ಮಕ್ಕಳಿಗೆ, ವೃದ್ಧರಿಗೆ, ಮತ್ತೆ ತಂದೆ ತಾಯಿಗಳಲ್ಲಿ ಒಬ್ಬರು ಎಕ್ಸ್ಪೈರ್ ಆದ್ರೆ, ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಕ್ಯಾಸ್ಟ್ ಇನ್ಕಮ್ ಅಲ್ಲಿ ನಿಮ್ದೇನಾದ್ರೂ ಏನದು ನಾವೇನ್ ಹೇಳ್ತೀವಿ ಆದಾಯ, ಮೂಲ ಆದಾಯದಲ್ಲಿ ಕಡಿಮೆ ಇತ್ತು, BPL ಅನ್ನಕ್ಕಿಂತ APL ಕಾರ್ಡ್ ಇತ್ತಂದ್ರೆ ಅವರಿಗೆ ವರ್ಷ ಪೂರ್ತಿ ಫ್ರೀ ಕೊಟ್ಟಿದ್ದೀನಿ. ತಗೊಂಡವ್ರು ಅದಾರ, ಆಲ್ರೆಡಿ ಹಾಸ್ಟೆಲ್ ಜಾಯಿನ್ ಆದಾರ, ಮತ್ತೆ ಅಂಗವಿಕಲರಿಗೂ ಕೊಟ್ಟಿವಿ. ನಮ್ಮ ಅಂಗವಿಕಲ ನಮ್ಮ ಹುಡುಗರು ಅದಾವ, ಬಂದು ಅದಾವ, ಅಂಗವಿಕಲರಿಗೆ ಕೂಡ ಫ್ರೀ ಕೊಟ್ಟಿವಿ ಅನ್ನೋದಕ್ಕಿಂತ ಅದನ್ನ ಯೂಸ್ ಮಾಡಿಕೊಳ್ಳೋದು ಬಹಳ ಮುಖ್ಯ. ಅದನ್ನ ಯೂಸ್ ಮಾಡಿಕೇರಿ, ನಿಮ್ಗೆ ಒಳ್ಳೇದಾಗುತ್ತೆ. ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ. ಮತ್ತೆ ಇಂಥವನ್ನ ಇಲ್ಲಿ ಕೇಳ್ರಿ, ಪಾಲಕರಿಗೆ ಒಂದು ರಿಕ್ವೆಸ್ಟ್, ನೀವು ಹಣಕ್ಕಾಗಿ ನೀವೇನಾದ್ರೂ ಅನ್ಕೋರಪ್ಪ, ನಾನು ನೇರವಾದಿ, ನೀವು ಹಣಕ್ಕಾಗಿ ಎಕ್ಸಾಮ್ಗಳನ್ನ ಬರ್ಸ್ಬೇಡಿ ದಯವಿಟ್ಟು ಪ್ಲೀಸ್. ಹಣಕ್ಕಾಗಿ ಬರ್ಸ್ಬೇಡ್ರಿ. ನೀವು ಹಣದ ಜೊತೆಗೆ ವಿದ್ಯೆ, ನಮ್ಮ ಮಗು ಎಷ್ಟು ಟ್ಯಾಲೆಂಟ್ ಇದೆ ಆ ಒಂದು ಅದರಿಂದ ಮಗು ವರ್ಷ ಪೂರ್ತಿ ಫ್ರೀ ತಗೊಂತದೆ ಅಂತ ನೋಡ್ಕೋರಿ. ಸ್ಕಾಲರ್ಶಿಪ್ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ ಅಂತೇಳಿ ನಿಮ್ಮ ವರ್ಷ ಪೂರ್ತಿ ಇಟ್ಕೊಂಡು ಆಮೇಲೆ ಮತ್ತೆ ಬೇರೆ ರಂಗದಲ್ಲಿ ಬೇರೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅವು ಯಾವುದು ನಾವು ಅನ್ಯತಾ ಪಾಸ್ ಅಲ್ಲದೆ ನಾವು ಅದನ್ನ ಯಾವುದು ಲೆಕ್ಕ ಕಟ್ಗಲ್ಲದೆ ನೇರವಾಗಿ ನಿಮಗೆ ಪ್ರಶ್ನೆ ಮಾಡಕ್ ಬಿಟ್ಟಿದ್ದೀವಿ. ಅದಕ್ಕಾಗಿ ನೀವೆಲ್ಲೇ ಹೋಗಿ ಮಕ್ಕಳನ್ನ ಎಕ್ಸಾಮ್ ಬರಿಸಿ, ಬೇಡ ಅಂತಾನಲ್ಲ, ನಿಮಗೆ ಈ ರೀತಿ ಇದ್ದಲ್ಲೇ ಬರಿಸಿ ಮಕ್ಕಳ ಎಜುಕೇಶನ್ಗೆ ನೀವು ಮಹತ್ವ ಕೊಡ್ತೀರಿ. ಬಹಳ ಖುಷಿ ಆಯ್ತು. ಈ ಭಾಗದಲ್ಲಿ ನಮ್ಮ ರಾಯಚೂರು ಡಿಸ್ಟಿಕ್ ಅಲ್ಲಿ ಮತ್ತೆ ಕೊಪ್ಪಳ ಡಿಸ್ಟಿಕ್ ಅಲ್ಲಿ, ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ನೀವು ಬಹಳ ನೀವು ಅನ್ನೋಕೆ ತಪ್ಪಾಗುತ್ತೆ, ನಾವು ಬಹಳ ಮಹತ್ವ ಕೊಡ್ತೀವಿ. ಹಾಗಾಗಿ ಇದೇ ಮಹತ್ವವನ್ನ ದುಡ್ಡಿಗಾಗಿ ನೀವು ಮಕ್ಕಳನ್ನ ಕಳಿಸಬೇಡಿ. ನೀವು ಫ್ರೀ ಎಜುಕೇಶನ್ ಆಗ್ಲಿ, ಇಂಥವು ಇರ್ತಕ್ಕಂಥ ಎಜುಕೇಶನ್ಗೆ ಪ್ರತಿಯೊಂದು ಕೋಚಿಂಗ್ ಸೆಂಟರ್ಗೆ ಶಾಲೆಗೆ ಕೇಳ್ರಿ, ಸರ್ ನಾವು ಈ ತರ ಬಡವರು ಇದೀವಿ, ನಾವು ಈ ತರ ಅಂಗವಿಕಲರು ಇದೀವಿ, ಈ ತರ ಇದೀವಿ ಸರ್, ನಮ್ಗೆ ಫ್ರೀ ಕೊಡ್ರಿ ಸರ್, ಸರ್ಕಾರನೇ ಫ್ರೀ ಕೊಡ್ತೈತಲ್ಲ ಸರ್, ಕೊಡಿ ಸರ್ ನಮ್ಗೆ ಅಂತ ಪ್ರಶ್ನೆ ಮಾಡಿ. ಮತ್ತೆ ಇನ್ನೊಂದು ಅನ್ಯತಾ ಭಾವಿಸ್ಬೇಡ್ರಿ, ಸರ್ ನೀವು ಫ್ರೀ ಕೊಡಕತ್ತೀರ ಅಂದ್ರೆ ಮೊನ್ನೆ ಏನೋ ಲಕ್ಕುಂಡೆಗೆ ಏನೋ ಸಿಕ್ತಿಲ್ಲ ಸರ್, ಆ ತರ ಏನೋ ಸಿಕ್ಕಿರ್ಬೇಕು ಹೇಳ್ರಿ ಸರ್, ಹಾಗಾಗಿ ನೀವೇನೋ ಫ್ರೀ ಕೊಡ್ತೀರಂತ. ಇನ್ನೊಂದು ಹೇಳ, ವಾಸ್ತವದ ಮಾತು ಹೇಳ್ತು, ನಮ್ಮ ಮನೆಗೆ ಎಲ್ಲರೂ ಈಗೇನ್ ನಮ್ಮ ಮನೆಯವರು ಇವರೆಲ್ಲ ನಿಜವಾಗ್ಲೂ ಹೇಳ್ತೀನಿ, ಇವರೆಲ್ಲರೂ ಬಹಳ ಕಡಿಮೆ ಸ್ಯಾಲ್ರಿಯಲ್ಲಿ ದುಡಿತಾರ. ಇನ್ನೊಂದು ನಮ್ಮ ಮನೆಯವರೇ ಸ್ಯಾಲ್ರಿ ಪಾಠ ಮಾಡೋದು, ಎಲ್ಲರೂ ನಮ್ಮವರೇ, MA BEd MSc ಎಲ್ಲರೂ ನಮ್ಮವರೇ. ಹಾಗಾಗಿ ಅವರು ಸರ್ ಹೇಳ್ತಾರ, ಸರ್ಗಳು ಮೇಡಮ್ ಅವರ, ಸರ್ ನಮ್ದೊಂದು ಇರ್ಲಿ ಸರ್, ಡೊನೇಟ್ ಮಾಡ್ತೀನಿ ಸರ್, ಸರ್ ನೀವು ಅಷ್ಟೇ ಮಾಡೋದು ಬೇಡ್ರಿ, ನಾವು ಕೂಡ ನಿಮ್ಮನ್ನ ಅದೀವಿ ಸರ್, ನಡ್ರಿ ಮಾಡಮ್ ಸರ್, ಒಳ್ಳೆ ರಿಸಲ್ಟ್ ಮಾಡಮ್ ಸರ್, ಮಕ್ಕಳಿಗೆ ಫ್ರೀ ಆಗಿ ಕೊಡೋಣ ಸರ್. ಆದ್ರೆ ಇದ್ದವರಿಗೆ ಇಲ್ದವರಿಗೆ ಅಂತ ನೋಡಿ ಕೊಡೋಣ ಸರ್. ಅವ್ರ ಪ್ರಶ್ನೆ ಏನಂದ್ರೆ ನೋಡ್ಕೊಡೋಣ, ಅವ್ರ ಅಂದ್ರೆ ಮೂಲ ದಾಖಲೆ ಸೇಮ್ ಸರ್, ವಿಸಿಟ್ ಮಾಡಮ್ ಸರ್. ಎಷ್ಟೋ ಮನೆಗೆ ಹೋಗಿದ್ದೀನಿ, ಎಷ್ಟೋ ಮನೆಗೆ ಹೋಗಿ APL ಕಾರ್ಡ್ BPL ಕಾರ್ಡ್ಗಳನ್ನ ನೋಡಿ ಅವ್ರನ್ನ ಅಂತ ಮಕ್ಕಳಿಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ವಿರ್ಪಾಪುರ, ಬೇರೆ ಬೇರೆ ಇಲ್ಲಿ ಒಳ್ಕೊಂದಿನಿ, ಮತ್ತೆ ಚಕ್ಕರ್ಮಡ್ ತಾಂಡ,
ಕೆಲವಷ್ಟು ಹೇಳಿಕೆಂತವ್ರು ಸಿಕ್ಕಿದಾವ. ಆ ತರ ಫ್ರೀ ಕೊಡ್ತಾ ಇದ್ವಿ, ಅದನ್ನ ಬಳಸ್ಕೊಳ್ಳಿ, ನಿಮ್ಮ ವಿದ್ಯೆಯೇ ಅಭಿವೃದ್ಧಿಗೊಳಿಸಿ. ಮತ್ತೆ ಮಕ್ಕಳನ್ನ ನಾವು ಇಲ್ಲಿ ಬಂದು ಅಡ್ಮಿಷನ್ ಮಾಡಿಸಿ ಅಂತ ಹೇಳಲ್ಲ, ನೀವೆಲ್ಲಾದ್ರೂ ಮಾಡಿಸಿ ಒಂದು ಚೆನ್ನಾಗಿ ಎಜುಕೇಶನ್ ಕೊಡ್ರಿ. ಮಕ್ಕಳ ಜೊತೆಗೆ ನೀವು ಕೂಡ ಸಹಕಾರಿಗಳಾಗಿರಿ. ಹಾಗಾಗಿ ಮಕ್ಕಳಿಗೆ ವಿದ್ಯೆ ಜೊತೆಗೆ ವಿನಯ, ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಕಲಿಸ್ರಿ ಅಂತ ಹೇಳಿ ಇಲ್ಲಿವರೆಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ತಮಗೆಲ್ಲರಿಗೂ ಧನ್ಯವಾದ. ಅದೇ ರೀತಿಯಾಗಿ ನನ್ನ ಕರೆಗೆ ಮತ್ತು ನಮ್ಮ ಸಂಸ್ಥೆಯ ಕರೆಗೆ ಒಗ್ಗಟ್ಟು ನಮ್ಮ ಶಿಕ್ಷಕರು ಅನ್ನೋದಕ್ಕಿಂತ ನಮ್ಮ ಮನೆಯವರು ಎಲ್ಲರೂ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಸದಾಕಾಲ ನಿಮ್ಮ ಸಹಕಾರ, ಪ್ರೀತಿ ಮತ್ತೆ ನೀವು ನೇರವಾಗಿ ಬೈಯೋದ್ರೆ ಬಹಳ ಖುಷಿ. ಸರ್ಗಳು ನಮ್ಮ ನೇರವಾಗಿ ಬೈತಾರಲ್ಲ, ಅದು ಬಹಳ ಖುಷಿ. ಅದೇ ಹಾಗೆ ಇರಲಿ ಶಾಶ್ವತ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನ ಇವರ ಮಾತೃ ಹೃದಯ ಆಗಿರ್ತಕ್ಕಂಥ ಸಂಸ್ಥಾಪಕರ ಮಾತೃ ಹೃದಯ ಅವರ ತಾಯಿಯವರು ಅಂಬೇಡ್ಕರ್ ಅವರ ಹಾಡನ್ನು ಹಾಡುವ ಮೂಲಕ ವಿದಾಯವನ್ನು ಹೇಳ್ತಾ ಇದ್ರೆ ಎಲ್ಲರೂ ಸ್ವಲ್ಪ ಶಾಂತತೆಯಿಂದ ಸಹಕರಿಸಬೇಕೆಂದು ವಿನಂತಿಸಿಕೊಳ್ತೇನೆ.